ಬೆಂಗಳೂರಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಬಹಳ ಸದ್ದು ಮಾಡ್ತಾ ಇತ್ತು. ಇತ್ತೀಚೆಗೆ ಆ ಸದ್ದು ಕಡಿಮೆ ಆಗಿದೆ. ಈಗ ಹೊಸದಾಗಿ ಮನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಶುರುವಾಗಿದೆ. ನೀವೇನಾದ್ರೂ ಈ ಗ್ಯಾಂಗ್ ಬಲೆಗೆ ಬಿದ್ರೆ ಮುಗಿತು, ಕೈಯಲ್ಲಿರೋ ಹಣವನ್ನ ಕ್ಷಣಾರ್ಧದಲ್ಲಿ ಕಳ್ಕೊಳ್ಳೋದು ಗ್ಯಾರಂಟಿ. ಹಾಗಿದ್ರೆ ಏನಿದು ಮನಿ ಟ್ರ್ಯಾಪ್ ಗ್ಯಾಂಗ್, ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಹನಿ ಟ್ರ್ಯಾಪ್ ಆಯ್ತು, ಈಗ ಬೆಂಗಳೂರಿನಲ್ಲಿ ಮನಿ ಟ್ರ್ಯಾಪ್ ಗ್ಯಾಂಗ್. ಟಿಂಡರ್ ಆಪ್ ನಲ್ಲಿ ಹುಡುಗಿಯರನ್ನ ಹುಡುಕೋರೆ ಇವರ ಟಾರ್ಗೆಟ್. ಹೌದು, ಇದೊಂದು ಹೊಸ ಮಾದರಿಯ ವಂಚನೆ ಗ್ಯಾಂಗ್. ಈ ಗ್ಯಾಂಗ್ ನಲ್ಲಿ ಹುಡುಗಿಯರು, ಪಬ್ನವರು ಹಾಗೂ ಪೊಲೀಸರು ಭಾಗಿಯಾಗಿರೋ ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಇನ್ನು ಹುಡುಗಿಯರ ಈ ಗ್ಯಾಂಗ್ ಟಿಂಡರ್ ಆಪ್ ನಲ್ಲಿನ ಹುಡುಗರನ್ನ ಸಂಪರ್ಕ ಮಾಡ್ತಾರೆ. ಬಳಿಕ ಅವರ ನಂಬರ್ ಪಡೆದು ಚಾಟ್ ಮಾಡ್ತಾರೆ, ಪ್ರೀತಿಯ ಮಾತುಗಳನ್ನಾಡ್ತಾರೆ. ಬಳಿಕವೇ ನೋಡಿ ಮೀಟ್ ಮಾಡೋ ಪ್ಲಾನ್ ಮಾಡ್ತಾರೆ. ಪಬ್ ಲೊಕೇಶನ್ ನ ಕಳಿಸ್ತಾರೆ. ಅದೇ ರೀತಿ ಮಾರತ್ಹಳ್ಳಿಯ ಟೆಕ್ಕಿ ಲೊಕೇಶನ್ ಕಳಿಸಿದ್ದು ಆತ ಬೆಳ್ಳಂದೂರಿನ ಪಬ್ಗೆ ಹೋಗಿದ್ರು. ಈ ವೇಳೆ ಯುವತಿ ಕೂಡ ಅಲ್ಲಿಗೆ ಬಂದು ಡ್ರಿಂಕ್ಸ್ ಆರ್ಡರ್ ಮಾಡಿದ್ದಾಳೆ. ಸ್ವಲ್ಪ ಟೈಮ್ ಅಲ್ಲಿದ್ದ ಯುವತಿ 4-5 ಪೆಗ್ ಕುಡಿದು ವಾಶ್ರೂಮ್ಗೆ ಅಂತ ಎಸ್ಕೇಪ್ ಆಗಿದ್ದಾಳೆ. ಹೀಗೆ ಯುವತಿ ವಾಶ್ರೂಮ್ಗೆ ಹೋಗಿದ್ದೆ ಪಬ್ ಸಿಬ್ಬಂದಿ 65,000 ಬಿಲ್ ತಂದು ಕೊಟ್ಟಿದ್ದಾರೆ. ಇದೇನಿಷ್ಟು ಬಿಲ್ ಆಗಿದೆ ಅಂತ ಯುವಕ ಕೇಳಿದ್ರೆ ಆಗಿರೋದಿಷ್ಟೇ, ಕಟ್ಟಿ ಹೋಗಿ ಅಂತ ಧಮ್ಕಿ ಹಾಕಿದ್ದಾರಂತೆ. ಇಲ್ಲಾಂದ್ರೆ ಪೊಲೀಸರನ್ನ ಕರೆಸ್ತೀವಿ, ಹುಡುಗಿ ಜೊತೆ ಬಂದು ಬಿಲ್ ಕಟ್ಟಿಲ್ಲ ಅಂತ ಹೇಳ್ತೀವಿ ಅಂದಿದ್ದಾರಂತೆ. ಪೊಲೀಸರು ಅಂದಿದ್ದೆ ಹೆದರಿದ ಯುವಕ ಬಿಲ್ ಪೇ ಮಾಡಿ ಬಂದಿದ್ದಾನೆ. Eventually she started drinking more and more. Within 1 hour, she had almost 12 shots, of which more than 10 shots were of 60 ml whiskey. It seemed very suspicious, so I tried to back out and tell her, since you drank more, why don't you pay the bill? I'll pay my amount and let's get out of here. ಇದಾದ ಬಳಿಕ ಮೋಸ ಹೋದ ಯುವಕನ ಸ್ನೇಹಿತನಿಗೂ ಹೀಗೆಯೇ ಆಗಿದೆ. ಟಿಂಡರ್ ಆಪ್ ಮೂಲಕ ಪರಿಚಯ ಆದ ಯುವತಿಗೆ ಹೋಗಿದ್ದಾಗ ಯುವತಿ 4 ಪೆಗ್ ಟೆಕೀಲಾ ಶಾಟ್ಸ್ ಕುಡಿದು ವಾಶ್ರೂಮ್ಗೆ ಅಂತ ಹೋಗಿ ಎಸ್ಕೇಪ್ ಆಗಿದ್ದಾಳೆ. ಬಳಿಕ ಪಬ್ನವರು 37,000 ಬಿಲ್ ಹಾಕಿದ್ದಾರೆ. ಆಗ ಯುವಕ ಗಲಾಟೆ ಮಾಡಿದ್ದು 112ಕ್ಕೆ ಕರೆ ಮಾಡಿದ್ದಾನೆ. ಬಳಿಕ ಬೆಳ್ಳಂದೂರು ಪೊಲೀಸರು ಬಂದು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದು ಬಿಟ್ರೆ ಕೇಸ್ ದಾಖಲಿಸೋದಾಗ್ಲಿ ಅಥವಾ ಯುವತಿಯನ್ನ ಪತ್ತೆ ಮಾಡೋದಾಗ್ಲಿ, ಬಿಲ್ಲು ಯಾಕೆ ಇಷ್ಟಾಯ್ತು ಅಂತ ನೋಡೋದಾಗ್ಲಿ ಮಾಡ್ಲಿಲ್ವಂತೆ. ಹೀಗಾಗಿ ಇದೊಂದು ಗ್ಯಾಂಗ್, ಇವರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೋಸ ಹೋದ ಯುವಕ ಆರೋಪ ಮಾಡ್ತಿದ್ದಾನೆ. 60 ml by one single person in 1 hour is not possible. Clearly they were trying to scam me. So when I tried to get out, they forcefully surrounded me and made me pay the amount. So I just paid the amount to get out of there, and after paying the amount, the next day I went to the police station to file a complaint of this. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆಗಿದೆ. ಕಮಿಷನರ್ ಸಿಸಿಬಿ ಪೊಲೀಸರಿಗೆ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದು ಕೇಸ್ ದಾಖಲಿಸಲು ಸೂಚಿಸಿದ್ದಾರೆ. ನೊಂದವರ ಹೇಳಿಕೆ ಪಡೆದು ಮನಿ ಟ್ರ್ಯಾಪ್ ಗ್ಯಾಂಗ್ ಬಂಧನಕ್ಕೆ ಸೂಚನೆ ನೀಡಿದ್ದು ಸಿಸಿಬಿ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಪೊಲೀಸರ ತನಿಖೆ ಬಳಿಕ ಈ ಗ್ಯಾಂಗ್ ಅಸಲಿ ಮುಖ ಬಯಲಾಗಲಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.